ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ ಇವತ್ತು ಏನು ಅಂಗನವಾಡಿ ನೌಕರರು ಹಾಗೂ ಬಿಸಿಯೂಟ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರೋದಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಅಂಗನವಾಡಿ ನೌಕರರು ಮತ್ತು ಬಿಸಿಯೂಟ ನೌಕರರು ವೇತನ ಹೆಚ್ಚಳ ಕುರಿತಂತೆ ಮತ್ತೆ SIR ಪ್ರಕ್ರಿಯೆ ಮತ್ತೆ BLO ಕೆಲಸದಿಂದ ವಿಮುಕ್ತಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಅಂಗನವಾಡಿ ಕಾರ್ಯಕರ್ತೆಯರು ಏನು ಕಪ್ಪು ಬಟ್ಟೆಯನ್ನ ಧರಿಸಿ ಇವತ್ತು ಆಗಮಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈ ಭಾಗದಲ್ಲಿ ನೋಡಬಹುದು CITU ಸಂಘಟನೆಯ ಜೊತೆ ಸೇರಿ ಇವತ್ತು ರಾಜ್ಯದ ಹಲವೆಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು SIR ಕೆಲಸ ಹಾಗೂ BLO ಕೆಲಸದಿಂದ ನಮ್ಮನ್ನ ವಿಮುಕ್ತಿಗೊಳಿಸಬೇಕು, ಜೊತೆಗೆ ಪ್ರಮುಖ ವೇತನ 41,000 ಕಾರ್ಯಕರ್ತೆಯರಿಗೆ ಮತ್ತೆ ಏನು ಸಹಾಯಕಿಯರಿಗೆ 31,000 ವೇತನವನ್ನು ನೀಡಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಒಟ್ಟಾರೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಈ ದೃಶ್ಯಗಳಲ್ಲಿ ಕೂಡ ನೋಡಬಹುದು ಸಾಕಷ್ಟು ಜನ ಮಹಿಳೆಯರು ಕಪ್ಪು ಬಟ್ಟೆಯನ್ನ ಧರಿಸಿ ಏನು ಆಗಮಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಏನು ಅಂಗನವಾಡಿ ನೌಕರರ ಸಂಘದ ಪ್ರಮುಖ ಏನು ಮುಖ್ಯಸ್ಥರು ಇದ್ದಾರೆ, ಅವ್ರನ್ನೇ ಕೇಳೋಣ ಏನೆಲ್ಲ ಹೇಳ್ತಾರೆ. ಮೇಡಮ್, ನಿಮ್ಮ ಬೇಡಿಕೆಗಳೇನು ಮೇಡಮ್? ಸರ್, ನಾನು ಅಂಗನವಾಡಿ ನೌಕರರ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿ ನಾನು ನಳಿನಾಕ್ಷಿ ಕೆಲಸ ಮಾಡ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡಕ್ ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಬೆಳಗ್ಗೆ ಎದ್ರೆ BLO ಕೆಲಸ, ಜೊತೆಗೆ FRS. ಎಷ್ಟೋ ಜನಕ್ಕೆ FRS ನೆಟ್ವರ್ಕ್ ಇರಲ್ಲ, ಅಲ್ಲೋಗಿ FRS ಮಾಡಬೇಕು, ಫೇಸ್ ಕ್ಯಾಪ್ಚರ್ ಆಗಲ್ಲ. ಆಗಿಲ್ಲ ಅಂದ್ರೆ 5ನೇ ತಾರೀಕು ಒಳಗಡೆ ಆಗ್ಬೇಕು, 10ನೇ ತಾರೀಕು ಒಳಗಡೆ ಆಗ್ಬೇಕು ಅಂತ ಇಲಾಖೆಯಿಂದ ಒತ್ತಡ. ನಮಗೆ ಅಂಗನವಾಡಿಗಳಿಗೆ ವೈಫೈ ಕೊಡಬೇಕು, ಆಗ ನಾವು FRS ಮಾಡ್ತೀವಿ. ಬೇರೆ ಬೇರೆ ಕೆಲಸಗಳು ಏನು TV ಇದ್ರ ಫೋನಲ್ಲಿ ಮಾಡಬೇಕು ಆ ಕೆಲಸ ಮಾಡ್ತೀವಿ. ಮತ್ತೆ ನಮಗೆ ಎಲ್ಲ ಇಷ್ಟು ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡ್ಸಕ್ಕೆ BLOಗಳು ಮಾತ್ರ ನಮ್ಮ ಅಂಗನವಾಡಿ ಟೀಚರ್ಸ್ ಆಗಬೇಕು. ಬೇರೆ ಆಶಾಗಳು ಅಥವಾ ಸಂಜೀವಿನಿ ಕಾರ್ಯಕರ್ತರನ್ನ ತಗೊಳ್ರಿ ಅಂದ್ರೆ ಅವರು ಗ್ರಾಮದಲ್ಲಿ ಕೆಲಸ ಮಾಡೋಂಥ ನಿಗದಿತ ಕಾರ್ಯಕರ್ತರಲ್ಲ, ಅವ್ರನ್ನ ತಗೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಇದಕ್ ಮಾತ್ರ ನಾವು ಗೌರ್ಮೆಂಟ್ ಕೆಲಸ ಅಂತ ಗೊತ್ತಾಗುತ್ತೆ. ನಮ್ ಕೊಡಕ ಅಂತ 12,000 ಗೌರವಧನ, ಅದಕ್ಕೆ ನಾವು ಸರ್ಕಾರಿ ನೌಕರರು ಕೆಲಸ ಮಾಡಕ್ ಸರ್ಕಾರಿ ನೌಕರರು ಸಂಬಳ ಕೊಡ್ಬೇಕಾದ್ರೆ ಗೌರವಧನ, ಅದನ್ನ ನಾವು ತೀರಾ ಖಂಡಿಸ್ತೀವಿ. ಕನಿಷ್ಠ ಅಂಗನವಾಡಿ ಕಾರ್ಯಕರ್ತರಿಗೆ 41,000 ಕೊಡಬೇಕು, ಸಹಾಯಕಿಯರಿಗೆ 35,000 ಕೊಡಬೇಕು. ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಅಂಗನವಾಡಿಗಳಲ್ಲೂ LKG UKG ಮಾಡಬೇಕು ಅಂತ ಒಂದು ಬೇಡಿಕೆ. BLO ಇಂದ ಮುಕ್ತಿಗೊಳಿಸ್ಬೇಕು ಸರ್. ಈಗ ಹೊಸದಾಗಿ ಮಕ್ಳು ಬರ್ತಾವ್ರೆ, ಅವ್ರು ನಾವು ಇನ್ವೈಟ್ ಮಾಡ್ಕೊಬೇಕು. ಅಂಗನವಾಡಿಗಳಲ್ಲಿ ಮಕ್ಕಳನ್ನ ಉಳಿಸ್ಕೊಬೇಕು. ಈ ಕಡೆ ಶಾಲೆಗಳಲ್ಲಿ LKG UKG ಮಾಡಕ್ ಹೊರಟವ್ರೆ. ನಮ್ಮ ಅಂಗನವಾಡಿಗಳು ಏನಾಗ್ಬೇಕು, ನಾವ್ ಆ ಮಕ್ಕಳನ್ನ ಹೊಸಬರ್ನ ನಾವು ಇನ್ವೈಟ್ ಮಾಡ್ಕೊಂಡು ಅವ್ರಿಗೆ ಏನೋ ಕಲಿಸ್ಬೇಕು ಅನ್ನೋವಾಗ ಹೋಗಿ ಇವ್ರು BLO ಮಾಡೋ ಕೆಲಸ ಮಾಡ್ಕೊಂಡ್ ಕುತ್ಕೊಂತಾರೆ. ಸಹಾಯಕಿ ಅಡಿಗೆ ಮಾಡ್ತಾರ, ಮಕ್ಕಳು ನೋಡ್ಕೊಂತಾರ. ಅಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು, ಆ ಮಕ್ಕಳನ್ನ ಯಾರು ನೋಡ್ಕೊಂತಾರೆ? ಇದೆಲ್ಲ ತುಂಬಾ ಸಮಸ್ಯೆ ಇದೆ. ಮತ್ತೆ 2011ರಿಂದ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಆಗಿದೆ. ಅದು ಈಗಾಗಲೇ ಆರ್ಡರ್ ಬಂದಿದೆ. ಅದಕ್ಕೆ ಹಣ ಬಿಡುಗಡೆ ಮಾಡ್ಬೇಕು, ಗ್ರಾಚ್ಯುಟಿ ಕೊಡ್ಬೇಕು. ಮತ್ತೆ ಹೊಸದಾಗಿ ನಾವು ಇನ್ನೊಂದು ಬೇಡಿಕೆ ಇಟ್ಟಿದೀವಿ. ಅಂಗನವಾಡಿ ನೌಕರರ ಎಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದೆ ಹುದ್ದೆ, ಮತ್ತೆ ANM ಹುದ್ದೆ ಖಾಲಿ ಇದೆ, ಗ್ರಾಮ ಸೇವಕರ ಹುದ್ದೆ ಖಾಲಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಆ ಕೆಲಸಕ್ಕೆ ನೇಮಿಸ್ಕೊಬೇಕು ಅಂತ. ಮತ್ತೆ ಗ್ಯಾಸ್ ಸಿಲಿಂಡರ್ಗಳದ್ದು ತುಂಬಾ ಸಮಸ್ಯೆ ಇದೆ ಸರ್. ಈಗ ಬೇರೆ ಬೇರೆ ಕಡೆ ನೆಲಮಂಗಲದಲ್ಲಿ ಅವರು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರಂತೆ ಇಲಾಖೆಯಿಂದನೇ. ನಮ್ಗೆ ಹೊಸಕೋಟೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಹೊಸಕೋಟೆಯಲ್ಲಿ ಬಂದು ತಗೊಂಡೋಗ್ಬೇಕಂತೆ ಸಿಲಿಂಡರ್, ಅದು ತುಂಬಾ ಸಮಸ್ಯೆ ಇದೆ. ಹಾಗಾಗಿ ಈಗ ಏನು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರ, ಈಗ DC ಅವ್ರಿಗೆ ಮನವಿ ಕೊಡ್ಬೇಕು ಅಂತ ಬಂದಿರ, DC ಅವ್ರು ಇಲ್ಲ ಅಂತ ಹೇಳ್ತಿದಾರೆ, ಏನ್ ಹೇಳ್ತಾರೆ? ಇಲ್ಲ ಸರ್, ನಾವು ಬಂದಿದೀವಿ. ಇವತ್ತು ಕಪ್ಪು ಬಟ್ಟೆ ಧರಿಸಿ ಬಂದಿದೀವಿ ಅಂದ್ರೆ ಕರಾಳ ದಿನ. ನಾವ್ ಇವತ್ತು ಬಂದಿಲ್ಲಿ ಕುತ್ಕೊಂಡಿದೀವಿ. ನಾವು ಹಗಲು ರಾತ್ರಿ ಕುತ್ಕೊಳಕ್ಕೆ ಯಾವತ್ತೂ ಎದ್ರಿಲ್ಲ ಸರ್. ನಾವು ಒಂದೊಂದ್ ಬೇಡಿಕೆ ಈಡೇರಿಸ್ಕೊಳ್ಬೇಕಾದ್ರೂ ಬಿಸಿಲು ಗಾಳಿ ಮಳೆಗೆ ಏನಕ್ಕೂ ಎದ್ರಲ್ಲ. ನಾವ್ ಇಲ್ಲೇ ಇರ್ತೀವಿ. ಮೇಡಮ್ ಬರ್ಬೇಕು, ನಮ್ ಕಷ್ಟ ಆಲಿಸ್ಬೇಕು. ಎಷ್ಟೋ ಜನ BLOಗಳಿಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಸರ್, ಅಂತವ್ರನ್ನು ತಗೊಂಡಿದ್ದಾರೆ. ಸಂಜೆ ಆದ್ರೂ ಮನೇಲಿ ಹೋಗಕ್ಕಾಗಲ್ಲ, ಮನೇಲಿ ಗಂಡ ಮಕ್ಕಳ ಸಮಸ್ಯೆ. ಇಲ್ಲೇ ಒಬ್ಬ ಅಂಗನವಾಡಿ ಟೀಚರು ನಾನು ಈ BLO ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಗಂಡ ಬಿಟ್ಬಿಡ್ಬೇಕು ಕೆಲಸ ಅಂತ ಹೇಳಿ ರಿಸೈನ್ ಮಾಡಿಸಿದ್ದಾರೆ. ಇಂಥವೆಲ್ಲ ಸಮಸ್ಯೆ ಇದೆ. ಹಂಗಾಗಿ ಮೇಡಮ್ ಬಂದು ಮನವಿ ಸ್ವೀಕರಿಸೋರ್ಗು ನಾವ್ ಇಲ್ಲೇ ಇರ್ತೀವಿ ಸರ್. ಇದಿಷ್ಟು ಅಂಗನವಾಡಿ ನೌಕರರ ಸಂಘದ ಏನು ಪ್ರಧಾನ ಕಾರ್ಯದರ್ಶಿ ಅಂತ ನಳಿನಾಕ್ಷಿ ಅವರ ಮಾತು. ಏನಂತಂದ್ರೆ ಅಂಗನವಾಡಿ ನೌಕರರನ್ನ BLO ಕೆಲಸದಿಂದ ಮತ್ತೆ SIR ಪ್ರಕ್ರಿಯೆಯಿಂದ ವಿಮುಕ್ತಿಗೊಳಿಸಬೇಕು. ಏನಂತಂದ್ರೆ ನಮಗೆ ಮನೆ ಕಡೆ ಮತ್ತೆ ಸಮಸ್ಯೆ ಆಗ್ತಿದೆ, ಮತ್ತೆ SIR ಕೆಲಸ ಸಾಕಷ್ಟು ಪ್ರೆಷರ್ ಆಗ್ತಾ ಇದೆ. ಏನು ಹಿರಿಯ ಅಧಿಕಾರಿಗಳು ನಮಗೆ ವೇತನ ಸರಿಯಾಗಿ ಕೊಡ್ತಾ ಇಲ್ಲ, ಜೊತೆಗೆ ರಜೆ ಕೂಡ ಕೊಡ್ತಾ ಇಲ್ಲ. ಇದರಿಂದ ನಮ್ಮನ್ನ ವಿಮುಕ್ತಿಗೊಳಿಸಬೇಕು ಅಂತ ಹೇಳ್ತಾ ಇರೋಂಥದ್ದು. ಗಂಗರಾಜು, TV5 ಕನ್ನಡ, ದೇವನಹಳ್ಳಿ.